ಪದ್ಮಪುರಾಣದ ಆದಿಕಾಂಡದ 10ನೇ ಅಧ್ಯಾಯ. ಋಷಿಗಳು ಹೇಳಿದರು, ಎಲೆ ಸೂತನೇ, ಪೃಥ್ವಿಯ ಅಳತೆಯನ್ನು, ಅದರ ಸನ್ನಿವೇಶವನ್ನು, ಆಯಾಯ ನದಿಗಳನ್ನು ನಿನ್ನಿಂದಲೇ ಕೇಳಿದರೆ ಅಮೃತ ಪಾನ ಮಾಡಿದಂತೆಯೇ ಸರಿ. ಭೂಮಿಯಲ್ಲಿರುವ ನದಿಗಳು ಸರ್ವ ಪಾಪಗಳನ್ನು ಪರಿಹರಿಸತಕ್ಕವುಗಳೆಂದು ನಾವು ಕೇಳಿರುವೆವು. ಅವುಗಳು ಎಂತೆಂತಹ ಫಲಗಳನ್ನು ಕೊಡುವುವು ಎಂಬುದನ್ನು ವಿಸ್ತಾರವಾಗಿ ಹೇಳು. ಕೇಳಬೇಕೆಂದು ಬಹಳ ಕುತೂಹಲದಿಂದಿರುತ್ತೇವೆ. ಸೂತನು ಹೇಳಿದನು, ಎಲೆ ಮುನಿವರಿಯರೇ, ಕೇಳಬೇಕಾದುದನ್ನೇ ಕೇಳಿದಿರಿ. ಇದನ್ನು ಕೇಳುವುದೆಂದರೆ ಮನುಷ್ಯನು ಸಂಪಾದಿಸಬೇಕಾದುದನ್ನು ಸಂಪಾದಿಸಿದಂತಾಗುವುದು, ಪುಣ್ಯವನ್ನು ಕೂಡಿ ಹಾಕಿದಂತಾಗುವುದು. ನನಗೆ ತಿಳಿದ ಮಟ್ಟಿಗೆ ಹೇಳುತ್ತೇನೆ. ಎಲೆ ಬ್ರಾಹ್ಮಣೋತ್ತಮರೇ, ಪೂರ್ವಕಾಲದಲ್ಲಿ ನಾರದ ಮುನಿಗೂ ಯುಧಿಷ್ಠಿರನಿಗೂ ನಡೆದ ಸಂವಾದವನ್ನು ಹೇಳುವೆನು ಕೇಳಿರಿ. ಮಹಾರಥರಾದ ಪಾಂಡುಪುತ್ರರು ರಾಜ್ಯವನ್ನು ಕಳೆದುಕೊಂಡು ಕಾಡಿನಲ್ಲಿ ದ್ರೌಪದಿಯೊಡನೆ ವಾಸಿಸುತ್ತಿದ್ದರು. ಅನಂತರ ಬ್ರಹ್ಮ ತೇಜಸ್ಸಿನಿಂದ ಅಗ್ನಿಗೆ ಸಮವಾಗಿ ಪ್ರಕಾಶಿಸುತ್ತಿರುವ ನಾರದನನ್ನು ಯುಧಿಷ್ಠಿರನು ನೋಡಿದನು. ಆ ಸಮಯದಲ್ಲಿ ತಮ್ಮಂದಿರಿಂದ ಕೂಡಿದ ಯುಧಿಷ್ಠಿರನು ದೇವತೆಗಳಿಂದ ಕೂಡಿ ಸ್ವರ್ಗದಲ್ಲಿ ವಾಸಿಸುವ ಇಂದ್ರನಂತೆ ಪ್ರಕಾಶಿಸುತ್ತಿದ್ದನು. ಕಷ್ಟಕಾಲದಲ್ಲಿಯೂ ಪತಿಗಳನ್ನು ಬಿಡದೆ ಸೇವಿಸುವ ದ್ರೌಪದಿಯು ದೇವತೆಗಳನ್ನಾಶ್ರಯಿಸಿದ ಸಾವಿತ್ರಿಯಂತೆಯೂ ಮೇರು ಪರ್ವತವನ್ನು ಆಶ್ರಯಿಸಿದ ಸೂರ್ಯನ ಪ್ರಭೆಯಂತೆಯೂ ಪ್ರಕಾಶಿಸಿದಳು. ಒಡನೆಯೇ ಯುಧಿಷ್ಠಿರನಿಂದ ಪೂಜೆಯನ್ನು ಪರಿಗ್ರಹಿಸಿದ ನಾರದ ಋಷಿಯು ಆ ಸಮಯಕ್ಕೆ ಅತ್ಯಂತ ಅನುರೂಪವಾದ ಮಾತಿನಿಂದ ಆ ಯುಧಿಷ್ಠಿರನನ್ನು ಸಮಾಧಾನಗೊಳಿಸಿದನು. ಎಲೆ ಧಾರ್ಮಿಕ ಶ್ರೇಷ್ಠನಾದ ಯುಧಿಷ್ಠಿರನೇ, ನಿನ್ನ ಕೋರಿಕೆಯು ಯಾವುದಿರುವುದು? ನಿನಗೇನು ಬೇಕು? ನಾನೇನನ್ನು ಕೊಡಲಿ ಹೇಳು. ಅನಂತರ ಧರ್ಮಸುತನು ತಮ್ಮಂದಿರೊಡನೆ ನಮಸ್ಕಾರ ಮಾಡಿ ಅಂಜಲಿಬದ್ಧನಾಗಿ ದೇವ ಸಮಾನನಾದ ನಾರದನನ್ನು ಕುರಿತು ಹೀಗೆ ಹೇಳಿದನು. ಎಲೆ ನಿಯಮಪರನಾದ ನಾರದನೇ, ಲೋಕಪೂಜ್ಯನಾದ ನೀನು ತೃಪ್ತನಾದರೆ ನಿನ್ನ ಅನುಗ್ರಹದಿಂದ ನನ್ನ ಇಷ್ಟಾರ್ಥವು ಕೈಗೂಡಿತೆಂದೇ ಭಾವಿಸುತ್ತೇನೆ. ಸಹೋದರರೊಡನೆ ನನ್ನನ್ನು ನೀನು ಅನುಗ್ರಹಿಸುವುದಾದರೆ, ಎಲೆ ಭಾಗ್ಯಶಾಲಿಯಾದ ಋಷಿವರ್ಯನೇ, ನನ್ನ ಮನಸ್ಸಿನಲ್ಲಿರುವ ಸಂಶಯವನ್ನು ಹೋಗಲಾಡಿಸು. ಬ್ರಾಹ್ಮಣೋತ್ತಮನೇ, ಆಯಾಯ ತೀರ್ಥಗಳನ್ನು ಸೇವಿಸುತ್ತಾ ಭೂಪ್ರದಕ್ಷಿಣೆ ಮಾಡಿದರೆ ಬರುವ ಪುಣ್ಯವನ್ನು ಸಮಗ್ರವಾಗಿ ತಿಳಿಸು. ನಾರದನು ಹೇಳಿದನು, ಎಲೆ ರಾಜನೇ, ಹಿಂದೆ ದಿಲೀಪರಾಜನು ವಸಿಷ್ಠನಿಂದ ಕೇಳಿದ ಈ ವಿಷಯವನ್ನು ಸಮಗ್ರವಾಗಿ ಹೇಳುವೆನು ಕೇಳು. ಪೂರ್ವಕಾಲದಲ್ಲಿ ರಾಜಶ್ರೇಷ್ಠನಾದ ದಿಲೀಪನು ಮುನಿಗಳಂತೆ ಧರ್ಮವ್ರತವನ್ನು ಸ್ವೀಕರಿಸಿ ಭಾಗೀರಥಿ ತೀರದಲ್ಲಿ ವಾಸಿಸುತ್ತಿದ್ದನು. ತೇಜಸ್ವಿಯಾದ ಆ ದಿಲೀಪನಿಗೆ ಭಾಗೀರಥಿ ತೀರದಲ್ಲಿ ದೇವರ್ಷಿಗಳ ಪುರಸ್ಕಾರಕ್ಕೆ ಅರ್ಹವಾಗಿಯೂ ದೇವತೆಗಳಿಗೂ ಗಂಧರ್ವರಿಗೂ ಪರಮಪ್ರಿಯವಾಗಿಯೂ ಇರುವ ಗಂಗಾದ್ವಾರವೆಂಬ ಶುಭ ದೇಶವು ತಪಸ್ಥಾನವಾಗಿದ್ದಿತು. ದಿವ್ಯಕಾಂತಿಯುಳ್ಳ ಆ ದಿಲೀಪನು ಪಿತೃಗಳನ್ನು, ದೇವತೆಗಳನ್ನು, ಋಷಿಗಳನ್ನು ವಿದ್ಯುಕ್ತವಾದ ಕರ್ಮಾನುಷ್ಠಾನದಿಂದ ತೃಪ್ತಿಪಡಿಸುತ್ತಿದ್ದನು. ಹೀಗೆ ಮಹಾತ್ಮನಾದ ಆ ದಿಲೀಪನು ಒಂದಾನೊಂದು ಕಾಲದಲ್ಲಿ ಜಪ ಮಾಡುತ್ತಿರುವಾಗ ಪಂಚಭೂತಗಳಂತೆ ಮಹಾಮಹಿಮನಾದ ವಸಿಷ್ಠ ಮಹರ್ಷಿಯನ್ನು ಕಂಡನು. ಕಾಂತಿಯಿಂದ ಜ್ವಲಿಸುತ್ತಿರುವ ಪುರೋಹಿತನಾದ ವಸಿಷ್ಠನನ್ನು ಕಂಡು ರಾಜನು ಪರಮಾನಂದ ಭರಿತನೂ ಆಶ್ಚರ್ಯಚಕಿತನೂ ಆದನು. ಅದೇ ಕ್ಷಣದಲ್ಲಿ ದಿಲೀಪ ಮಹಾರಾಜನು ಶಾಸ್ತ್ರ ನಿಯಮದಂತೆ ಆ ವಸಿಷ್ಠ ಮಹರ್ಷಿಯನ್ನು ಪೂಜಿಸಿದನು. ಶಿರಸ್ಸಿನಲ್ಲಿ ಪೂಜಾ ದ್ರವ್ಯಗಳನ್ನು ಧರಿಸಿ ಭಕ್ತಿಯಿಂದ ಶುದ್ಧ ಹೃದಯನಾಗಿ ಬ್ರಹ್ಮರ್ಷಿ ಶ್ರೇಷ್ಠನಾದ ಆ ವಸಿಷ್ಠನಲ್ಲಿ ತನ್ನ ಹೆಸರನ್ನು ಹೇಳಿ ನಮಸ್ಕರಿಸಿದನು. ಎಲೆ ಮುನಿವರ್ಯನೇ, ನೀನು ಕುಶಲವೇ? ನಾನೇ ನಿನ್ನ ದಾಸನಾದ ದಿಲೀಪನು. ನಿನ್ನ ದರ್ಶನ ಮಾತ್ರದಿಂದಲೇ ನಾನು ಎಲ್ಲ ಪಾಪಗಳಿಂದಲೂ ಮುಕ್ತನಾದೆನು. ನರಶ್ರೇಷ್ಠನಾದ ದಿಲೀಪನು ಹೀಗೆ ಹೇಳಿ ಅಂಜಲಿಬದ್ಧನಾಗಿ ನಮಸ್ಕರಿಸಿ ಮಾತನಾಡದೆ ಸುಮ್ಮನಾದನು. ಎಲೆ ಯುಧಿಷ್ಠಿರನೇ, ಕೃಚ್ರ ಚಾಂದ್ರಯಾಣಾದಿ ತಪಸ್ಸಿನಿಂದಲೂ ವೇದಾಧ್ಯಯನದಿಂದಲೂ ಕೂಡಿದ ಆ ದಿಲೀಪ ಮಹಾರಾಜನನ್ನು ನೋಡಿ ವಸಿಷ್ಠನು ಬಹಳ ಸಂತೋಷಗೊಂಡನು. ಇಲ್ಲಿಗೆ ಆದಿಕಾಂಡದ 10ನೇ ಅಧ್ಯಾಯವು ಮುಗಿಯಿತು.